ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದು ಯೂಟ್ಯೂಬಿಗೆ ಅಪ್ಲೋಡ್ ಆಗುವಂತೆಯೂ ಅಲ್ಲಿಂದ ಪ್ರಸಾರವಾಗುವಂತೆಯೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರು ಕೇಳಿ ಆಶೀರ್ವಾದ ಹೊಂದಿ ಸಾಕ್ಷಿಗಳಾಗಬೇಕೋ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸು. ದೇವರೇ, ನೀವು ಹೇಳಿದ್ದೀರಲ್ಲ ಸ್ವಾಮಿ, ಯಾರನ್ನು ಪ್ರೀತಿಸಬೇಕೋ ಅವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹಾಗೆ ಮಾಡಿರಿ. ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಸಮುವೇಲ 3ನೇ ಅಧ್ಯಾಯ 6ರಿಂದ 1 ಸಮುವೇಲ 3:6 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ತಿಳ್ಕೊಂಡಿದ್ದೇವೆ, ಸಮುವೇಲನನ್ನು ದೇವರು ಆರಿಸಿಕೊಂಡ್ರು. ಎಲಿಯನ ಮಕ್ಕಳು ತಪ್ಪು ಮಾಡಿದ್ರು. ಎಲಿಯ ಗದರಿಸಿದ, ಆದವರು ಕೇಳಲಿಲ್ಲ. ಬದಲಾಗಿ ಗರ್ವ ಅಹಂಕಾರದಲ್ಲಿ ಹೋದ್ರು. ಆಮೇಲೆ ಮತ್ತು ಎಲಿಯ ಅವರನ್ನ ಖಂಡಿಸ್ತಾ ಇಲ್ಲ, ಗದರಿಸ್ತಾ ಇಲ್ಲ, ಸುಮ್ಮನೆ ಅವರ ಪಾಡಿಗೆ ಅವರು ಬಿಟ್ಟಿದ್ದಾರೆ. ಅದಕ್ಕೆ ಪ್ರವಾದಿಗೆ ಸಮುವೇಲ ಚಿಕ್ಕ ಹುಡುಗನ ಮುಖಾಂತರ ಅವನಿಗೆ ಹೋಗಿ ನೀ ತಿಳಿಸಪ್ಪ ಅಂತ ಹೇಳಿ ನಿನ್ನೆ ಅವನನ್ನು ಮೊದಲ ಬಾರಿಗೆ ಕರೆದರು ದೇವರು ಸಮುವೇಲನನ್ನು ರಾತ್ರಿ. ಆಗ ಹೋಗಿ ಸಮುವೇಲ ಎಲಿಯನಿಗೆ ಹೇಳಿದ, ನೀ ಬಂದೆ ಕರ್ದಲ್ಲ ಅಂತ ಹೇಳುವಾಗ ಎಲಿಯ ಹೇಳ್ತಾನೆ, ಇಲ್ಲ ನಾನು ಕರ್ದಿಲ್ಲ, ನೀನು ಹೋಗಿ ಮಲಗಿಕೋ ಅಂತ. ಮತ್ತು 3 ಸಲ ದೇವರು ಸಮುವೇಲನನ್ನ ಕರೆಯುತ್ತಾರೆ. ಅದನ್ನ ಈಗ ತಿಳಿದುಕೊಳ್ಳೋಣ. 1 ಸಮುವೇಲ 3:6 ಯೆಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಎಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಮತ್ತೆ ನೋಡಿ, 2ನೇ ಸಲ ದೇವರು ಕರೆದಾಗ ಎಲಿಯ ಕರೆದಿರ್ಬೋದು ಅಂತೇಳಿ ಸಮುವೇಲ ಹೋಗಿ ಅಲ್ಲಿ ಕೇಳ್ದ, ಈಗ ಕರ್ದೇನ ಬಂದಿದ್ದೇನೆ ಅಂತ. ಆಗ್ಲೂ ಎಲಿಯ ಹೇಳ್ತಾನೆ, ಇಲ್ಲ ನಾನು ಕರೆದಿಲ್ಲ, ನೀನು ಹೋಗಿ ಮಲಗಿಕೋ ಅಂತ. ಇದು 2ನೇ ಸಾರಿ. ಹಾಗೆ ಈಗ 3ನೇ ಸಾರಿ ನೋಡುವ. 7ನೇ ವಚನ. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಅವನಿಗೆ ದೇವರು ಯಾರು, ದೇವರ ವಿಚಾರ ಏನು, ಹೇಗೆ ಮಾತಾಡ್ತಾರೆ ಅಂತ ದೇವರ ವಿಷಯ ಅವನಿಗೆ ಗೊತ್ತಿರಲಿಲ್ಲ. 8ನೇ ವಚನ. ಯೆಹೋವನು ಸಮುವೇಲನನ್ನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಎಲಿ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು, ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಎಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆಯೇ, ಸಮುವೇಲನೇ, ಸಮುವೇಲನೇ ಅಂದನು. ಸಮುವೇಲನು, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಅಂದನು. ನೋಡಿ, 3ನೇ ಸಲ ಕೂಡ ಸಮುವೇಲನನ್ನು ಕರೆದಾಗ ಎಲಿಯ ಬಳಿಗೆ ಹೋಗ್ತಾನೆ, ಇವಾಗ ಬಂದಿದ್ದೇನೆ ಅಂತ ಹೇಳ್ತೀವಿ. ಆಗ ಎಲಿಗೆ ಅರ್ಥ ಆಯ್ತು, ಇದು ದೇವರೇ ಕರೆದಿರ್ಬೇಕು ಅಂತೇಳಿ. ಆಗ ನೀನು ಹೋಗಿ ಮಲಗಿಕೋ, ಇನ್ನೊಂದ್ಸಲ ಕರೆದ್ರೆ ಈಗ ಅಪ್ಪಣೆಯಾಗಲಿ ಅಂತ ಹೇಳಿಬಿಡು. ಅಂದ್ರೆ ಅಪ್ಪಣೆ ಆಗಲಿ ಅಂದ್ರೆ ನಿನ್ನ ಚಿತ್ತದಂತೆ ಆಗಲಿ ಅಂತೇಳಿ ನೀನು ಹೇಳು ಅಂತ ಇದ್ರೆ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಳಿ. ಹಾಗೆ ಸಮುವೇಲನನ್ನು 4 ಸಲ ದೇವರು ರಾತ್ರಿಯಲ್ಲಿ ಕರೆದರು. ಹಾಗೆ ಇವತ್ತು ದೇವರು ಒಬ್ಬೊಬ್ಬರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡು ಅಂತ ಮಕ್ಕಳೊಂದಿಗೆ ದೇವರು ಮಾತನಾಡುತ್ತಾರೆ, ಕರೆಯುತ್ತಾರೆ. ಒಂದೊಂದು ಸಲ ನಾವು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತೀವಿ, ಸಣ್ಣ ಸಣ್ಣ ಹುಡುಗರ ಜೊತೆಲಿ ಹುಡುಗಿಯರ ಜೊತೆಲಿ ದೇವರು ಮಾತಾಡಿ ಮುಂದಿನ ಭವಿಷ್ಯವತ್ತನ್ನು ಹೇಳ್ತಾರೆ, ತಿಳಿಸ್ತಾರೆ. ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಇದು ಆಗಿದೆ. ದೇವರು ಕೆಲವೊಂದು ಮಕ್ಕಳ ಜೊತೆಯಲ್ಲಿ ಕೂಡ ಇತರರಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ. ಮಕ್ಕಳನ್ನು ಕೂಡ ದೇವರು ಆರಿಸಿಕೊಳ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅಂತವರು ದೇವರ ವಿಷಯವನ್ನೇ ಮಾತಾಡ್ತಾರೆ. ಆಗ ನಾವು ಚಿಕ್ಕ ಮಕ್ಕಳಾದ್ರೂ ಕೂಡ ನಾವು ಗಮನಿಸಬೇಕು, ದೇವರು ಇವರ ಹತ್ರ ಮಾತಾಡ್ತಾರೆ, ದೇವರು ಇವರನ್ನ ಪ್ರೀತಿ ಮಾಡಿದ್ದಾರೆ, ದೇವರ ಆತ್ಮ ಇವರನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ವಿಷಯನ ದೊಡ್ಡವರು ಮಾತಾಡಿದಾಗೆ ಮಾತಾಡಿಬಿಡ್ತಾರೆ. ಆಗ ಅಲ್ಲಿ ನಾವು ತಿಳ್ಕೊಳ್ಳುವಂಥದ್ದು, ದೇವರು ಇವರೊಂದಿಗೆ ಮಾತನಾಡ್ತಾ ಇದ್ದಾರೆ, ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ ಅಂತ ಅದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 15ರಿಂದ 18 1 ಸಮುವೇಲ 3:15
18ರವರೆಗೆ ನಾವಿಲ್ಲಿ ಇದನ್ನ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ. ಅನಂತರ ಸಮುವೇಲನು ಮಲಗಿ ಹೊತ್ತಾರೆಯಲ್ಲಿ ಇದ್ದು ಯೆಹೋವ ಮಂದಿರದ ಕದಗಳನ್ನು ತೆರೆದನು. ಅವನು ತಾನು ಕಂಡದ್ದನ್ನು ಏಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು. ದೇವರು ಹೇಳಿದ್ದನ್ನ ಏನ್ ಮಾಡ್ತಾನೆ, ಅಲ್ಲಿ ಭಯಪಡ್ತಾ ಇದ್ದಾನೆ. ಆಗ ದೇವರಲ್ಲಿ ಏನು ಹೇಳಿದ್ರು, ನೀನು ಹೋಗಿ ಈ ರೀತಿಯಲ್ಲಿ ನಾನು ಹೇಳಿದ್ದನ್ನು ಅವನಿಗೆ ನೀನು ಹೇಳು ಅಂತೇಳಿ. ಯಾಕೆಂದ್ರೆ ಅದು ನೋಡಿ 11ರಿಂದ 14ರವರೆಗೆ ಓದುವಾಗ 3, 11, 14 ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲರಿಗೆ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರ ಸಂಗಡ ಕಿವಿಗಳು ಮೊರ್ರೆನ್ನುವವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರಿಸುವೆನು. ತನ್ನ ಮಕ್ಕಳು ದೇವ ದೂಷಕರೆಂದು ಅವನಿಗೆ ತಿಳಿದು ಬಂದರೂ ಅವನು ಅವರನ್ನು ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ಏಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲ ಎಂಬುದಾಗಿ ಆಣೆ ಇಟ್ಟಿದ್ದೇನೆ ಎಂದು ಹೇಳಿದನು. ನೋಡಿ, ದೇವರೇ ಸಮುವೇಲನೊಂದಿಗೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ, ನಾನು ಮೊದಲು ಅವನ ವಿಚಾರವನ್ನು, ಅವನ ಮಕ್ಕಳ ವಿಚಾರವನ್ನು ಅವನಿಗೆ ಇತರರ ಮೂಲಕ ನಾನು ತಿಳಿಸಿದ್ದೇನೆ. ಅವನದನ್ನ ಗಣನೆಗೆ ತಂದುಕೊಳ್ಳಲಿಲ್ಲ, ಮಕ್ಕಳನ್ನ ಗದರಿಸಲಿಲ್ಲ, ಅವನು ಎಚ್ಚರಿಸಲಿಲ್ಲ. ಆದ್ರೆ ಮೊದಲು ಒಂದ್ಸಲ ಮಾತ್ರ ಹೇಳ್ದ, ಈ ರೀತಿ ಮಾಡುವುದು ತಪ್ಪು ಅಂತೇಳಿ. ಆಮೇಲೆ ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ. ಅವರ ಮಕ್ಕಳನ್ನು ಹಾಗೆ ಏನ್ ಮಾಡಿದ್ದಾನೆ, ಬಿಟ್ಟಿದ್ದಾನೆ. ಆದ್ರಿಂದ ಅವನ ಮನೆಯನ್ನು ಸರ್ವ ನಾಶಕ್ಕೆ, ಶಿಕ್ಷೆಗೆ ನಾನು ಒಳಪಡಿಸ್ತೇನೆ. ಅವರ ಯಾವುದೇ ಯಜ್ಞ ಪ್ರಾರ್ಥನೆ ಕೂಡ ಗುರಿಯಾಗುವುದಿಲ್ಲ. ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ಅವನ ಮಕ್ಕಳನ್ನು ಸಂಪೂರ್ಣ ನಾಶ ಮಾಡ್ತೀನಿ ಅಂತೇಳಿ. ಹಾಗಿದ್ರೆ ನೋಡಿ, ದೇವರ ಕೋಪ ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ನನ್ನ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡು ನಮಗೆ ಮಕ್ಕಳನ್ನು ಕೊಟ್ಟಾಗ, ಅವರು ದೇವರ ಮಾರ್ಗದಲ್ಲಿ ತಪ್ಪಾಗಿ ನಡೆದಾಗ, ಅವರನ್ನು ಸರಿಯಾಗಿ ದೇವರ ವಿಷಯದಲ್ಲಿ ಶಾಪ ಆಶೀರ್ವಾದ ಗದರಿಸದ ಹೋದರೆ, ಅವರನ್ನು ಸರಿಯಾದ ದಾರಿಗೆ ತರದ ಹೋದರೆ ಅಂತ ತಂದೆಯಂದಿರಿಗೂ ಶಿಕ್ಷೆ ಇದೆ, ತಾಯಂದಿರಿಗೂ ಶಿಕ್ಷೆ ಇದೆ, ಅಂತ ಮಕ್ಕಳಿಗೂ ಶಿಕ್ಷೆ ಇದೆ ಅಂತ ಇದರ ಅರ್ಥ. ನೋಡಿ, ಆಜ್ಞೆ ಏನ್ ಹೇಳ್ತಾರೆ ಅಲ್ಲಿ, ಆಣೆ ಇಟ್ಟಿದ್ದೇನೆ ಎಂದು ಸಮುವೇಲನ ಜೊತೆಲಿ ದೇವರೇ ಆಣೆ ಇಟ್ಟು ಹೇಳಿದ್ದಾರೆ, ಖಂಡಿತವಾಗಿ ಅಂತ ಅವನನ್ನ ಬಿಡುವುದಿಲ್ಲ ಅಂತ. ಇದು ನಮ್ಮ ಜೀವಿತಕ್ಕೂ ಕೂಡ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಸರಿಯಾಗಿ ಅದಕ್ಕೆ ವಿಧೇಯರಾಗಿ ಜೀವಿಸಿ, ಖಂಡಿತವಾಗಿ ಒಂದೊಂದು ವೇಳೆ ತಪ್ಪು ಬಂದೇ ಬರುತ್ತದೆ. ನಾವು ಮನುಷ್ಯರಿಂದ ಹುಟ್ಟಿದವರು, ರಕ್ತಕ್ಕೆ ಹುಟ್ಟಿದವರು. ಆದ್ರಿಂದ ತಪ್ಪಿ ಹೋದಾಗ ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ತಿಳಿಸಿ ಗದರಿಸಿ ನಡೆಸದ ಹೋದರೆ ಖಂಡಿತವಾಗಿ ಅಂತ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಶಿಕ್ಷೆ. ಇದು ಕೂಡ ಇವತ್ತು ನನ್ನ ಕಣ್ಣೆದುರೇ ಕಂಡಿದ್ದೇನೆ, ಕಾಣ್ತಲೇ ಇದೆ, ನಡೆಯುತ್ತಲೇ ಇದೆ. ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ದೇವರು ದರ್ಶನ ಕೊಟ್ಟವರು, ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನ, ಗಂಗಾಸ್ಥಾನ ತಗೊಂಡವರು, ದೇವರನ್ನು ಚೆನ್ನಾಗಿ ಅರಿತವರು, ಮಕ್ಕಳ ಪಾಡಿಗೆ ಒಂದೊಂದ್ಸಲ ಒಬ್ಬೊಂದು ಕುಟುಂಬದವರು ಹೇಳಿದ್ರು, ನಮ್ಮ ಮಕ್ಕಳಿಗೆ ನೀನು ಬುದ್ಧಿ ಹೇಳಬೇಡ, ನಮ್ಮ ಮಕ್ಕಳನ್ನ ಸಾಕಕ್ಕೆ ನಮಗೆ ಗೊತ್ತಿದೆ ಅಂತ ನನ್ನ ಗದರಿಸಿದ್ರು. ಇವತ್ತು ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಇಂಥ ಕಷ್ಟ ಸಂಕಟ ದುಃಖ ಅಲ್ಲ, ಕಣ್ಣೆದುರಿಗೆ ನನ್ನ ಸಹೋದರ ಸಹೋದರಿಯರೇ ಬಹಳ ಜನ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ, ಮಕ್ಕಳು ತಪ್ಪಾದ ದಾರಿಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಬಹಳ ಎಚ್ಚರ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಚಿಕ್ಕ ಮಕ್ಕಳನ್ನು ಬೋಧಿಸ್ತಾ ಬರ್ಬೋದು, ಯವನಸ್ಥ ಪ್ರಾಯ ಬರುತ್ತಿಗೆ ಯವನಸ್ಥರಾಗುತ್ತಿಗೆ ಅವರು ತಂದೆ ತಾಯಿಗೆ ವಿರುದ್ಧವಾಗಿ ಬೈತಾರೆ, ಹೊಡೆಯವರಿದ್ದಾರೆ. ಪ್ರಾಯಸ್ಥರು ಏನ್ ಮಾಡಕ್ಕೂ ಆಗೋದಿಲ್ಲ. ಆಗ ತಂದೆ ತಾಯಿಯ ಕರ್ತವ್ಯವನ್ನು ಅವರು ಮಾಡಿ ಮುಗಿಸಲೇಬೇಕು. ಆಮೇಲೆ ಬೈಬಲ್ ವಾಕ್ಯದ ಪ್ರಕಾರ, ಗ್ರಂಥದ ಪ್ರಕಾರ 20 ವರ್ಷ ಕಳೆದ ಮೇಲೆ ತಂದೆ ತಾಯಿಯ ಮಾತು, ದೇವರ ಮಾತು, ಹಿರಿಯರು ಹೇಳಿದ ಒಳ್ಳೆ ಮಾತನ್ನು ಕೇಳದ ಹೋದರೆ ಅಂತ ಯವನಸ್ಥ ಹುಡುಗಿಯರಿಗೆ ತಕ್ಕಾದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಯಾವ ತರ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಆಗ ಅದಕ್ಕೆ ತಂದೆ ತಾಯಿ ಕಾರಣ ಅಲ್ಲ, 20 ವರ್ಷದ ಮೇಲೆ ಅವರೇ ಕಾರಣರಾಗಿದ್ದಾರೆ. ಇದು ಕೂಡ ಇವತ್ತು ನಡೆದು ಹೋಗಿದೆ, ನಡೀತಲೇ ಹೋಗ್ತಾ ಇದೆ. ಅನೇಕ ಹುಡುಗಿಯರು ಹಾಳಾಗ್ಲಿಕ್ಕೆ ಇದುವೇ ಕಾರಣವಾಗಿದೆ. ಆದ್ದರಿಂದ ತಂದೆ ತಾಯಿ ಬಹಳ ಎಚ್ಚರವಾಗಿ ಇರಬೇಕು. ನೆಕ್ಸ್ಟ್ 15ರಿಂದ 18, 1 ಸಮುವೇಲ 3, 15ರಿಂದ 18. ಅನಂತರ ಸಮುವೇಲನು ಮಲಗಿ ಹೊತ್ತಾರೆಯಲ್ಲಿದ್ದು ಯೆಹೋವನ ಮಂದಿರದ ಕದಗಳನ್ನು ತೆರೆದನು. ಅವನು ತಾನು ಕಂಡದ್ದನ್ನು ಏಲಿಗೆ ತಿಳಿಸುವುದಕ್ಕೆ ಭಯಪಟ್ಟನು. ದೇವರು ಹೇಳಿದ್ದನ್ನ ಏಲಿಗೆ ತಿಳಿಸೋದಕ್ಕೆ ಭಯಪಟ್ಟ. ಸಣ್ಣ ಹುಡುಗ, ಇಷ್ಟು ಕಠಿಣವಾದ ಮಾತುಗಳು ಹೇಗೆ ನಾನು ಹೇಳುವುದಪ್ಪ ಅಂತ ಭಯಪಟ್ಟ. ಸರಿ, ಅದು ಸಣ್ಣ ಮಕ್ಕಳು ಭಯಪಡುವಂಥದ್ದೇ. 16. ಆದರೆ ಏಲಿಯು, ನನ್ನ ಮಗನೇ ಸಮುವೇಲನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಏಲಿಯು ಅವನಿಗೆ,
ಯೆಹೋವನು ನಿನಗೆ ತಿಳಿಸಿದೇನು? ಅವನ ಮಾತುಗಳಲ್ಲಿ ಒಂದನ್ನಾದರೂ ಮುಚ್ಚಬೇಡ, ಮುಚ್ಚಿದರೆ ಆತನು ಬೇಕಾದ ಹಾಗೆ ನಿನ್ನನ್ನು ದಂಡಿಸಲಿ ಎಂದು ಹೇಳಲು ಸಮುವೇಲನು ಒಂದನ್ನು ಮುಚ್ಚದೆ ಎಲ್ಲವನ್ನ ತಿಳಿಸಿದನು. ನೋಡಿ, ನನ್ನ ಮಗನೇ ಅಂತ ಕರೆದು ದೇವರು ನಿನಗೆ ಏನು ಹೇಳಿದ್ರು ಹೇಳಿ ಗೊತ್ತಾಗಿದೆ, ದೇವರೇ ಕರೆದಿದ್ದಾರೆ, ಏನೋ ಹೇಳಿದ್ದಾರೆ ಇವನ ಹತ್ರ ಅಂತ ಹೇಳಿ. ಆದ್ರೆ ಏನು ಹೇಳಿದ್ರು? ಒಂದನ್ನು ಮುಚ್ಚಿ ಮಾಡಬೇಡ, ಎಲ್ಲವನ್ನು ಹೇಳು, ಇಲ್ಲದ್ರೆ ದೇವರು ನಿನ್ನನ್ನು ದಂಡಿಸಲಿ ಅಂತ ಹೇಳಿಬಿಟ್ಟ. ಹಾಗೆ ಹೇಳಿದಾಗ ಸಮುವೇಲನಿಗೆ ಧೈರ್ಯ ಬಂತು ಖಂಡಿತವಾಗಿ. ಆಗ ಏನ್ ಮಾಡ್ದ ಸಮುವೇಲ ಎಲ್ಲವನ್ನ ಹೇಳ್ದ, ನಿನಗೂ ನಿನ್ನ ಮಕ್ಕಳಿಗೂ ಈ ರೀತಿ ದೇವರು ಶಾಪ ಕೊಡ್ತಾರೆ, ಸರಿಯಾದ ದಂಡನೆಯನ್ನು ಕೊಡ್ತಾರೆ, ನೀನು ಮಕ್ಕಳನ್ನ ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ, ವಿರೋಧವಾಗಿ ನಡ್ಕೊಂಡಿದ್ದೀರಿ ಎಂಬುದಾಗಿ ದೇವರು ಹೇಳಿದ್ರು ಅಂತೇಳಿ ಸಮುವೇಲನು ಹೇಳಿದ. ಹಾಗೆ ಇವತ್ತು ಇದರ ಅರ್ಥ ಕೂಡ ಏನ್ ಮಾಡಬೇಕು? ದೇವರು ತಿಳಿಸಿದನ್ನ, ದೇವರ ವಾಕ್ಯವನ್ನ ಸತ್ಯವಾಗಿ ತಿಳಿಸಬೇಕು. ಶಾಪ ಮತ್ತು ಆಶೀರ್ವಾದ, ಒಂದು ವೇಳೆ ದೇವರ ಮಾತುಗಳನ್ನ ತಿಳಿದವರು ಇತ್ತು, ಉದಾಹರಣೆಗೆ ನಾನೇ ಆಗಿರಬಹುದು, ನನ್ನ ಈ 30 ವರ್ಷ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ ತಿಳಿದ ಮೇಲೆ ಯಾವುದಕ್ಕೂ ಹಿಂದು ಮುಂದು ನೋಡದೆ ಖಂಡಿತವಾಗಿ ತಿಳಿಸ್ತಾ ಬರ್ತಾ ಇದ್ದೀನಿ. ಒಂದು ವೇಳೆ ಮುಚ್ಚುಮರೆ ಮಾಡಿದ್ರೆ ಆ ಶಾಪ ನನ್ನ ಮೇಲೆ ಕೂಡ ಬರ್ತದೆ. ಧರ್ಮೋಪದೇಶಕಾಂಡ 4:2-12 ಓದುವಾಗ ಇದಕ್ಕೆ ಒಂದು ತೆಗೆಯಬೇಡಿ, ಒಂದು ಕೂಡಿಸಬೇಡಿ, ಹಾಗೆ ಮಾಡಲೇಬಾರದು ಅಂತೇಳಿ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದ್ದಾರೆ. ಪ್ರಕಟಣೆ 22:18-19 ನೋಡುವಾಗ ಯೆಹೋವನ ಮುಖಾಂತರ ದೇವರು ಹೇಳಿದ್ದಾರೆ, ಇದನ್ನ ಸುಳ್ಳು ಪ್ರವಾದನ ವಾಕ್ಯಗಳಲ್ಲಿ ಸುಳ್ಳು ಹೇಳಿದ್ರೆ, ಇದ್ದಿದ್ದನ್ನ ಇಲ್ಲದ ಹಾಗೆ, ಇಲ್ಲದನ್ನ ಇದ್ದಾಗೆ ಹೇಳಿದ್ರೆ ಅಂತವರಿಗೆ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪವು ಅವರ ಮೇಲೆ ಬರುತ್ತದೆ ಎಂಬುದಾಗಿ. ಹಾಗೆ ಯಾರು ಇವತ್ತು ನಾನಾ ತರದ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಆಸೆಗಾಗಿ, ಹೆಂಡತಿ ಮಕ್ಕಳಿಗಾಗಿ ವಚನವನ್ನ ಬರೀ ಸುಳ್ಳು ಹೇಳಿಕೊಂಡು ಹೋಗ್ತಾರೋ, ಬರೀ ಆಶೀರ್ವಾದವನ್ನ ಹೇಳಿ ಶಾಪವನ್ನ ಶಿಕ್ಷೆಯನ್ನ ಮುಚ್ಚಿಡ್ತಾರೋ ಅಂತವರಿಗೆ ಬಹಳ ದೇವರಿಂದಲೇ ಶಾಪ ಬರ್ತದೆ. ಅದು ಇವತ್ತು ಕೂಡ ನೆರವೇರ್ತಾ ಇದೆ, ತಿಳ್ಕೊಳ್ಬೇಕಾಗ್ತದೆ. ಜ್ಞಾನೋಕ್ತಿ 30ನೇ ಅಧ್ಯಾಯ 6ನೇ ವಚನದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ಕಡೆಗೆ ಅವರಿಗೆ ಬರುವ ಶಿಕ್ಷೆ ಇಂಥದ್ದೆಲ್ಲ ಸುಳ್ಳು ಬೋಧನೆ ಮಾಡೋರಿಗೆ ಅವರು ಶಿಕ್ಷೆ ಅನುಭವಿಸುವಾಗ ಬೇರೆಯವರು ಹೇಳ್ತಾರೆ ಅಂತ ಆಗೋ ಸುಳ್ಳು ಹೇಳಿ ಅವನು ನಿಜವಾದ ಒಂದು ಸೇವಕನಾಗಿದ್ರೆ, ದೇವರಿಂದ ಆಯ್ಕೆಗೊಂಡವರಾಗಿದ್ರೆ ಯಾಕೆ ಈ ಕಷ್ಟಗಳು ಬರಬೇಕಿತ್ತು ಅಂತ ಹೇಳ್ತಾರಂತೆ. ಆದ್ರೆ ಪ್ರಾಪಂಚಿಕ ವಿಷಯದಲ್ಲಿ ಇವತ್ತು ಕಣ್ಣು, ಕೈ, ಕಾಲು, ಹೊಟ್ಟೆಗೆ ಉಸಿರದು ಅದು ಪ್ರಕೃತಿ ನಿಯಮದಲ್ಲಿ ಬರಬಹುದು. ಆದರೆ ದೇವರಿಂದ ಬರುವ ಶಿಕ್ಷೆ ಬೇರೆ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಸಮುವೇಲ ಏನ್ ಮಾಡ್ದ? ಒಂದನ್ನು ಮುಚ್ಚುಮರೆ ಮಾಡದೆ ತಿಳಿಸಿದ. ಸಣ್ಣ ಹುಡುಗನ ಕೈಲಿ ತಿಳಿಸಿದ್ರು. ಹಾಗೆ ಇವತ್ತು ನೋಡಿ, ಎಲಿಯ ದೊಡ್ಡ ಪ್ರವಾದಿ, ಅವನ ಮಕ್ಕಳು ಅಂತೇಳಿ ದೇವರು ಸುಮ್ಮನೆ ಇದ್ರ? ಇಲ್ಲ. ತಪ್ಪಿ ಹೋದಾಗ ಸಣ್ಣ ಮಕ್ಕಳ ಕೈಯಲ್ಲಿ ತಿಳಿಸಿದ್ರು. ಹಾಗೆ ಇವತ್ತು ನಮಗೆ ಕೂಡ ಒಂದೊಂದು ಚಿಕ್ಕ ಮಕ್ಕಳ ಕೈಲಿ ಒಳ್ಳೆ ಉಪಾಯವನ್ನು ಹೇಳಿಸ್ಬೋದು, ಒಳ್ಳೆ ಬುದ್ಧಿವಾದವನ್ನು ಹೇಳಿಸ್ಬೋದು, ಒಂದೊಂದು ತಪ್ಪನ್ನ ತಿಳಿಸ್ಬೋದು. ಆಗ ನಾವು ಬಹಳ ಎಚ್ಚರವಾಗಿರಬೇಕು ಪ್ರಿಯರೇ. ನನಗೆ ಅಷ್ಟು ವಯಸ್ಸು, ಇಷ್ಟು ವಯಸ್ಸು, ನನಗೆ ಹೇಳ್ದ, ಹಾಗೆ ಹೇಳ್ದ, ಹೀಗೆ ಹೇಳ್ದ, ಇವನು ಮಕ್ಕಳು ಒಬ್ಬೊಬ್ರು ಒಂದು ಚಿಕ್ಕ ಮಕ್ಕಳು ಒಳ್ಳೆ ವಿಷಯವನ್ನ ಮಾತನಾಡಿದಾಗ ದೊಡ್ಡ ಇವರಾಗಿ ನಮಗೆ ಬುದ್ಧಿವಾದ ಹೇಳಿ ಬಂದ್ಬಿಟ್ಟ, ಇವನು ನಮಗೆ ಬುದ್ಧಿವಾದ ಹೇಳಕ್ಕೆ ಬಂದ್ಬಿಟ್ಟ ಅಂತೇಳಿ ಮಕ್ಕಳನ್ನ ಗದರಿಸ್ತಾರೆ. ಖಂಡಿತವಾಗಿ ಗದರಿಸಲಬಾರದು. ಆ ಮಾತನ್ನ ನಾವು ಆಲಿಸಿಕೊಳ್ಳಬೇಕು. ಇದರಲ್ಲಿ ಏನು ಅರ್ಥ ಇದೆ, ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಹೇಗೆ ನಡ್ಕೊಳ್ಬೇಕು ಅಂತೇಳಿ ಮಕ್ಕಳಲ್ಲಿ ಕೂಡ ದೇವರೊಂದಿಗೆ ಮಾತನಾಡುವನಾಗಿದ್ದಾನೆ. ಆಮೇಲೆ 18ನೇ ವಚನದಲ್ಲಿ ಏಲಿಯದನ್ನು ಕೇಳಿ ಆತನು ಯೆಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಅಂದನು. ನೋಡಿ, ಅಲ್ಲಿ ಏನ್ ಮಾಡ್ದ? ಗರ್ವ ಮಾತಾಡ್ದ. ಆಯ್ತು, ಯಾಕೆ ಇಷ್ಟು ಸಣ್ಣ ಹುಡುಗನ ಕೈಲಿ ನನಗೆ ಬುದ್ಧಿ ಹೇಳಿಸಿದ್ರಲ್ಲಪ್ಪ, ನನ್ನ ಹತ್ರ ಮಾತಾಡಿಲ್ಲ, ಇವನ ಹತ್ರ ಮಾತಾಡಿಬಿಟ್ರಲ್ಲ ಅಂತೇಳಿ ಏನ್ ಮಾಡ್ದ? ಪ್ರವಾದಿ ಗರ್ವ ಮಾತಾಡ್ದ. ದೇವರು ಏನು ಸರಿ ಕಾಣುವುದನ್ನ ಮಾಡಲಿ ಅಂತ ನೋಡಿ ದೇವರು ಏನ್ ಮಾಡ್ದ? ಗರ್ವ. ಹಾಗೆ ನಾವು ಕೂಡ ಅಲ್ಲಿ ಗರ್ವ ಮಾತಾಡಬಾರದು. ದೇವರು ಸರ್ವಶಕ್ತನು, ಸರ್ವ ಸೃಷ್ಟಿ ಮಾಡಿದನು. ದೇವರಿಗೆ ವಿರುದ್ಧವಾಗಿ ನಾವು ಮಾತಾಡಲು ಸಾಧ್ಯವೇ? ಯಾವಾಗಲೂ ಗರ್ವ ಮಾತಾಡಲು ಹೋಗಬಾರದು. ಯಾರ ಮೇಲೆ ದೇವರ ಕೋಪ ಇದೆಯೋ, ಯಾರ ಮೇಲೆ ದೇವರ ಕೋಪ ಎರಗ್ತಾ ಇದೆಯೋ ಅಂಥವರು ಗರ್ವ ಅಹಂಕಾರ ಮಾತಾಡುವವರಾಗಿದ್ದಾರೆ. ದೇವರ ವಿಷಯವನ್ನು ತಿಳಿಸುವಾಗ ಇದರಲ್ಲಿ ತಿಳ್ಕೊಳ್ಬೇಕು. ದೇವರ ವಿಷಯ ಒಳ್ಳೆಯ ಕಾರ್ಯವನ್ನ ತಿಳಿಸಿದಾಗ, ಮಾತಾಡಿದಾಗ ಯಾರು ಗರ್ವ ಅಹಂಕಾರ ಎದುರಿನಿಂದ ಮಾತಾಡ್ಬೋದು, ಹಿಂದಿನಿಂದ ಮಾತಾಡಬಹುದು, ವಿರುದ್ಧವಾಗಿ ಮಾತಾಡೋದು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುವುದು, ಅಂಥವರಲ್ಲಿ ಗರ್ವ ಅಹಂಕಾರ ಇದೆ. ಸರ್ವನಾಶ ಆಗ್ತಾ. ಅದಕ್ಕೆ ಏನಾಗಿದೆ? ಪ್ರಾಯಶ್ಚಿತ್ತವಾಗುವುದಿಲ್ಲವೆಂದು ಆಣೆ ಇಟ್ಟು ಹೇಳಿದ್ದೇನೆ. ನೋಡಿ, ಎಂಥ ಒಂದು ಶಿಕ್ಷೆಯಲ್ಲಿ 13ನೇ ವಚನದ ಕೊನೆಯಲ್ಲಿ ಅವರ ಮನೆಯನ್ನು ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆ. ಶಾಪಗ್ರಸ್ತರು ಬಹಳ ಎಚ್ಚರವಾಗಿರಬೇಕು. ಆದ್ದರಿಂದ ಅಲ್ಲಿ ಏನಾಗ್ತದೆ?
ನಾವು ಯಾವಾಗಲೂ ಗರ್ವ ಅಹಂಕಾರ ಮಾತಾಡಬಾರದು, ಸಣ್ಣವರ ಮಾತನ್ನು ಕೂಡ ನಾವು ತಿರಸ್ಕರಿಸಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 19, 20 ಮತ್ತು 20ನೇ ವಚನ. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯೆಹೋವನು ಅವನೊಡನೆ ಇದ್ದುದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೇರ್ಷೆಬದವರಿದ್ದ ಎಲ್ಲಾ ಇಸ್ರಾಯೇಲರಿಗೆ ಗೊತ್ತಾಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ದೇವರನ್ನು ಆರಿಸಿಕೊಂಡಿದ್ದಾರೆ, ಆದ್ರಿಂದ ದೇವರ ಹತ್ರ ಮಾತಾಡಿದ್ರು. ಒಂದು ಮಾತುಗಳನ್ನು ಕೂಡ ದೇವರು ಅವನಿಂದ ಹೇಳಿದ ಮಾತನ್ನು ತಿರಸ್ಕಾರ ಮಾಡಲಿಲ್ಲ. ಆಗ ಅಲ್ಲಿಯವರಿಗೆ ಗೊತ್ತಾಯಿತು ದೇವರು ಇವನು ಆರಿಸಿಕೊಂಡಿದ್ದಾರೆ, ಇವನೊಂದು ಪ್ರವಾದಿ ಅಂತ ಹೇಳಿ. ಹಾಗೆ ಸತ್ಯಾಂಶವನ್ನ ಇದ್ದಾಗಿ ಹೇಳಿ ಖಂಡಿಸುತ್ತಾ ಗದರಿಸುತ್ತಾ ಹೋಗುವಾಗ ಹೇಳಿದ್ದು ನೆರವೇರುವಾಗ ತಿಳ್ಕೊಳ್ಬೇಕು, ದೇವರು ಇವನನ್ನು ಆರಿಸಿಕೊಂಡಿದ್ದಾರೆ, ಇವರೊಂದು. ಹಾಗೆ ನಾವಲ್ಲಿ ಏನ್ ತಿಳ್ಕೊಳ್ಬೇಕಾಗ್ತದೆ, ಇಂಥವ್ರನ್ನ ನೋಡಿ ಇದ್ದಿದ್ದನ್ನ ಇದ್ದಾಗೆ ಖಂಡಿತವನ್ನ ತಿಳಿಸ್ತಾ ಹೋಗ್ತಾರೆ. ಹೇಳಿದ ಮಾತುಗಳು ನೆರವೇರುವಾಗ ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ, ಇವರು ಪ್ರವಾದಿ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 21ನೇ ವಚನ. ಯೆಹೋವನು ಶಿಲೋಮಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. ಸಮುವೇಲನು ಇಸ್ರಾಯೇಲರಲ್ಲಿ ಎಲ್ಲರಿಗೂ ದೈವೋಕ್ತಿಗಳನ್ನು ತಿಳಿಸುತ್ತಿದ್ದನು. ನೋಡಿ, ಅಂಥವರನ್ನು ಆರಿಸಿಕೊಂಡು ದೇವರ ಅವರೊಂದಿಗೆ ಮಾತನಾಡ್ತಾ ಇದ್ರು. ಸಮುವೇಲ ಏನ್ ಮಾಡ್ದ? ಇಸ್ರಾಯೇಲ್ ಎಲ್ಲರಿಗೂ ದೇವರ ಮಾತುಗಳನ್ನ ಖಂಡಿತ ಸತ್ಯವಾಗಿ ತಿಳಿಸ್ತಾ ಬಂದ. ಹಾಗೆ ದೇವರಿಂದ ಆಯ್ಕೆಯಾದವರು, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಪ್ರವಾದಿಯನ್ನಾಗಿ, ಅವರು ಸತ್ಯವನ್ನೇ, ಶಾಪ ಆಶೀರ್ವಾದವನ್ನೇ ನುಡಿಯುತ್ತಾರೆ. ಯಾವುದಕ್ಕೂ ಹಿಂದು ಮುಂದೆ ನೋಡುವುದಿಲ್ಲ, ಯಾವುದಕ್ಕೂ ಆಸೆ ಪಡುವುದಿಲ್ಲ. ಪ್ರಾಪಂಚಿಕ ವಿಷಯವಾಗಿ ಎಲ್ಲರನ್ನು ಖಂಡಿಸುತ್ತಾ ಗದರಿಸುತ್ತಾ ಎಚ್ಚರ 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 ಅಂತ ತಿಳಿಸ್ತಾ ಬರ್ತಾರೆ. ಇಂಥವ್ರನ್ನ ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಅಂಥವರ ಮಾತನ್ನೇ ಕೇಳಬೇಕು. ಎಲ್ಲರೂ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಯೆರೆಮೀಯನ ಮುಖಾಂತರ ದೇವರು ಹೇಳಿದ್ದಾರೆ, ನಾನು ಎಲ್ಲರನ್ನ ಕರೆದಿಲ್ಲ, ಕೆಲವರು ಹೊಟ್ಟೆ ತುಂಬಿಸಕ್ಕಾಗಿ ಓಡಿ ಓಡಿ ಬಂದಿದ್ದಾರೆ, ನನ್ನ ಮಾತುಗಳನ್ನ ಅಲ್ಲಿ ಕನಸು ಬಿತ್ತು, ಇಲ್ಲಿ ಕನಸು ಬಿತ್ತು, ಹಾಗೆ ಆಯ್ತು ಹೀಗಾಯ್ತು ಅಂತ ಹೇಳಿಕೊಂಡು. ಆದ್ರೆ ನಾನು ತಿಳಿಸಿದ್ದನ್ನ ತೋರಿಸಿದ್ದನ್ನ ಹೇಳಲಿ, ಅದು ಬದಲಾಗಿ ಅವರು ಸ್ವಂತ ನುಡಿಗಳನ್ನ ಉಪಯೋಗಿಸಿಕೊಂಡು ಹೇಳ್ತಾ ಇದ್ದಾರೆ, ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಅಂತ ಯೆರೆಮೀಯನ ಗ್ರಂಥದಲ್ಲಿ. ಇದು ಸುಳ್ಳು ಸಾಕ್ಷಿ ಹೇಳಬೇಡ 10 ಆಜ್ಞೆಗಳಲ್ಲಿ ಆಜ್ಞೆ ಬರುವಾಗ ಆ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ವಿಷಯಗಳನ್ನು ಈ ಹಿಂದೆ ಕೂಡ ನಾನು ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಬ್ಬರನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಈಗ 4ನೇ ಅಧ್ಯಾಯ 1ರಿಂದ 22ರವರೆಗೆ ನಾವು ಓದುವಾಗ, 1 ಸಮುವೇಲ 4ನೇ ಅಧ್ಯಾಯ 1ರಿಂದ 22ರವರೆಗೆ ಓದುವಾಗ ಫಿಲಿಷ್ಟಿಯರಿಗೂ ಈ ಇಸ್ರಾಯೇಲರಿಗೂ ಯುದ್ಧ ನಡೆಯುತ್ತದೆ. ಆ ಯುದ್ಧ ಯಾಕಂದ್ರೆ ಮೊದಲು ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ದೇವರು ಆರಿಸಿಕೊಂಡ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತ ಹೇಳಿ. ಹಾಗೆ ಇಲ್ಲಿ ಏನ್ ಮಾಡಿದ್ರು, ಈ ಇಸ್ರಾಯೇಲರನ್ನು ಏಲಿಯ ಪ್ರವಾದನೆ ಇವರೊಂದಿಗೆ ಸೇರಿ ದೇವರಿಗೆ ವಿರುದ್ಧವಾಗಿ ನಡೆದವರೆಲ್ಲರ ಹಾಗೆ ಅಲ್ಲಿ ಇಸ್ರಾಯೇಲರಿಗೂ ಫಿಲಿಷ್ಟಿಯರಿಗೂ ಅಂದ್ರೆ ದೇವರಿಗೆ ವಿರುದ್ಧವಾದಂತ ಜನಾಂಗ, ಅವರಿಗೂ ಅಲ್ಲಿ ಯುದ್ಧ ನಡೆಯುತ್ತದೆ. ಆ ಯುದ್ಧ ನಡೆಯುವಾಗ ಎಲಿಯನ ಮಕ್ಕಳು ಅಲ್ಲಿ ಸಾಯ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಯನ ಮಕ್ಕಳಲ್ಲಿ ಇಬ್ಬರು ಯುದ್ಧದಲ್ಲಿ ಸಾಯ್ತಾರೆ. ಕಡೆಗೆ ಆ ಸಮಯದಲ್ಲಿ ಜೆರುಸಲೇಮಿನಲ್ಲಿ ದೇವಾಲಯದ ಮೆಟ್ಟಿಲಲ್ಲಿ ಏಲಿಯ ಪ್ರವಾದಿ ನಿಂತಿರ್ತಾನೆ. ಅದರಲ್ಲಿ ಒಬ್ಬ ಬಂದು, ನಿನ್ನ ಮಕ್ಕಳು ಯುದ್ಧದಲ್ಲಿ ಹತರಾದ್ರು ಅಂತ ಹೇಳುವಾಗ ಇವನು ಕೂಡ ಅಲ್ಲಿಂದ ಏನ್ ಮಾಡ್ದ, ಆ ಮೆಟ್ಟಲಿಂದ ಕೆಳಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತು ಹೋದ. ಯಾರು? ಎಲಿಯ ಪ್ರವಾದಿ. ಕಾರಣ ದೇವರ ಮಾತುಗಳನ್ನು ಕೇಳದಿದ್ದುದರಿಂದ, ಮಕ್ಕಳನ್ನು ಗದರಿಸದೆ ಇದ್ದುದರಿಂದ. ಅದು ಮಾತ್ರವಲ್ಲ, ಹಿಂದೆಗೆ ನಾವು ತಿಳ್ಕೊಂಡಿದ್ದೇವೆ, ದೇವರೊಂದಿಗೆ ಅವನು ಅಹಂಕಾರ ಮಾತನಾಡಿದ. ನೋಡಿ 18ನೇ ವಚನ 3:18 ಏನ್ ಹೇಳ್ದ? ಆ ಕೊನೆಗೆ ಆತನು ಯೆಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಎಂದನು. ಸಮುವೇಲನು ಎಲ್ಲವನ್ನು ತಿಳಿಸಿದಾಗ ಗರ್ವ ಮಾತಾಡ್ದ. ಹಾಗೆ ತಂದೆ ಮಕ್ಕಳು 3 ಜನರು ಅಲ್ಲಿ ಔಟ್ ಆದ್ರು. ಹಾಗೆ ಇವತ್ತು ದೇವರು ತಿಳಿಸಿದ ಮೇಲೆ ತಿಳಿಸ್ತಾ ಇರುವಾಗ ಗರ್ವದಲ್ಲಿ ಹೋದವರಿಗೆ ಇದುವೇ ಗತಿ, ಒಂದಲ್ಲ ಒಂದು ರೀತಿಯ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಅದನ್ನ ಈಗ ವಿವರವಾಗಿ ನಾವು ತಿಳಿದುಕೊಳ್ಳೋಣ. 4ನೇ ಅಧ್ಯಾಯ 2ನೇ ವಚನ. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು
4,000 ಮಂದಿ ಇಸ್ರೇಲರನ್ನು ಸಂಹರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ವಿರೋಧಿಗಳು ಒಪ್ಪಿಸಿಬಿಟ್ರು, ಅಲ್ಲಿ ಯುದ್ಧ ನಡೆಯಿತು, ಫಿಲಿಷ್ಟಿಯರ ಕೈ ಮೇಲಾಯಿತು. ಸುಮಾರು ಇಸ್ರೇಲರು ಅಂದ್ರೆ ದೇವರಿಂದ ಆದುಕೊಂಡವರಲ್ಲಿ 4,000 ಜನ ಸತ್ತರು. ಯಾಕೆ? ದೇವರ ಮಾತು ಕೇಳದೆ ದೇವರಿಗೆ ವಿರುದ್ಧವಾಗಿ ನಡೆದುದರಿಂದ 4,000 ಮಂದಿ ಅಲ್ಲಿ ಸತ್ತರು. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು, ದೇವರ ದರ್ಶನವಾದವರು ಕೂಡ ನಾನಾ ತರದ ಕಷ್ಟ, ಸಂಕಟ, ದುಃಖದಲ್ಲಿ ಸಾಯುವುದು ಕಾರಣ ಏನು? ಅನೇಕ ಶಿಕ್ಷೆಗಳನ್ನು ಅನುಭವಿಸುವುದು. ದೇವರನ್ನ ತಿಳಿಯಪಡಿಸಿದಾಗ, ವಿರೋಧವಾಗಿ ನಡೆದಾಗ ಈ ಗತಿ ಬರುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 4ರಿಂದ 11ರವರೆಗೆ ಓದಿಕೊಳ್ಳೋಣ. 3ನೇ ಅಧ್ಯಾಯ 4ರಿಂದ 11. ಕೆರೂರುಗಳ ಮಧ್ಯದಲ್ಲಿ ಹಸಿರನಾಗಿರುವ ಸೇನಾಧೀಶ್ವರನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ 2 ಮಕ್ಕಳು ಹೊಫ್ನಿ, ಫಿನೆಸ್ ಎಂಬುವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ನೋಡಿ, ಅಷ್ಟು ಅನಾಚಾರಾಗಿ ನಡ್ಕೊಂಡ್ರು ಕೂಡ ದೇವರ ಮಂಜೂಷಗಳನ್ನ ಅವರು ತರಿಸಿದ್ರು. ಅಂದ್ರೆ ಮಂಜೂಷ ಅಂದ್ರೆ 10 ಆಜ್ಞೆಗಳನ್ನು, ಅದರಲ್ಲಿ ಇವರಿಷ್ಟು ಅನಾಚಾರ ಮಾಡಿದ್ರು, ಅವರೊಂದಿಗೆ ಇದ್ರು. ಹಾಗಿದ್ರೆ ಅರ್ಥ, ಇವತ್ತು ಅನೇಕರು ತಪ್ಪಿ ನಡೆದ್ರು ಕೂಡ ದೇವರ ವಿಷಯವಾಗಿ ಮಾತಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರ ವಿಷಯವಾಗಿ ತಿಳಿಸ್ತಾರೆ, ಅದನ್ನ ದೇವರು ಕೇಳೋರು ಅಲ್ಲ. 5ನೇ ವಚನ. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರೇಲರೆಲ್ಲರೂ ಭೂಮಿಯು ಪ್ರಸಿದ್ಧ ಧ್ವನಿ ಕೊಡುವಷ್ಟು ಅರ್ಭಟಿಸಿದರು. ನೋಡಿ, ಅಲ್ಲಿ ಮಂಜೂಷ ಅಲ್ಲಿಗೆ ಬಂದಾಗ ಬಹಳ ಜನಾಗಿ ದೇವರನ್ನ ಕೊಂಡಾಡಿದರು, ಕೂಗಾಟ ಮಾಡಿದ್ರು, ಅರ್ಭಟಿಸಿದರು. ಇವತ್ತು ಕೂಡ ಅನೇಕ ಕಡೆ ಹಲ್ಲೆಲೂಯಾ ಹಲ್ಲೆಲೂಯಾ, ಹಾಗೆ ಹೀಗೆ ಕೈ ಚಪ್ಪಳೆದಳ್ಳೋದು, ಹಾಡೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾರಲ್ವಾ, ಇದು ದೇವರಿಗೆ ಬಹಳ ವಿರುದ್ಧ. 6ನೇ ವಚನ. ಫಿಲಿಷ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಅರ್ಭಟಕ್ಕೆ ಏನು ಕಾರಣವೆಂದು ವಿಚಾರಿಸುವಲ್ಲಿ ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದ್ದೇ ಕಾರಣವೆಂದು ಗೊತ್ತಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಇವರು ಫಿಲಿಷ್ಟಿಯರು ಕೇಳ್ತಾರೆ, ಯಾಕಪ್ಪ ಇಷ್ಟೊಂದು ಜೋರಾಗಿದ್ದಾರೆ? ಆಗ ದೇವರ ಮಂಜೂಷ 10 ಆಜ್ಞೆಗಳು ಅಲ್ಲಿಗೆ ಬಂದಿದ್ದಾವೆ, ಅದಕ್ಕೆ ಅವರು ಅರ್ಭಟಿಸಿದ್ದಾರೆ ಅಂತೇಳಿ. ಅದು ಯಾಕೆ ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಮುಂದೆ ನಾವು ಅದನ್ನು ತಿಳಿದುಕೊಳ್ಳೋಣ. 7ನೇ ವಚನ. ದೇವರಿವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು, ಅಯ್ಯೋ, ಮುಂಚೆ ಹೀಗಿದ್ದಿಲ್ಲ. ಅಯ್ಯೋ, ಪ್ರತಾಪವುಳ್ಳ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವರಾರು? ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರು ಅಲ್ಲವೋ? ಫಿಲಿಷ್ಟಿಯರೇ, ಬಲಗೊಳ್ಳಿರಿ, ಶೂರರಾಗಿರಿ, ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾಗಿರಿ. ಆದ ಕಾರಣ ಶೌರ್ಯದಿಂದ ಯುದ್ಧ ಮಾಡಬೇಕೆಂದು ಹೇಳಿಕೊಂಡು ಯುದ್ಧ ಮಾಡಲು ಇಸ್ರೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ನೋಡಿ, ಏನ್ ಮಾಡಿದ್ರು ಅವರು? ಆದರೂ ಯುದ್ಧ ಮಾಡಿದ್ರು. ಯುದ್ಧ ಮಾಡಿ 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 ಫಿಲಿಷ್ಟಿಯರು ಬಲಗೊಂಡು ಏನ್ ಮಾಡಿದ್ರು? ಅವರು ಸೋತು ಹೋದರು. ಐಗುಪ್ತದಿಂದ ಇಸ್ರೇಲರನ್ನ ಬಿಡುಗಡೆ ಮಾಡ್ಕೊಬಂದು ಐಗುಪ್ತರನ್ನ ಸಮುದ್ರದಲ್ಲಿ ಮುಚ್ಚಿದಂತ ದೇವರು ಅಂತೇಳಿ ಅವರು ಯೋಚನೆ ಮಾಡಿದ್ರು, ಯಾರು? ಫಿಲಿಷ್ಟಿಯರು. ಆದ್ರೆ ಆ ಸಮಯದಲ್ಲಿ ದೇವರು ಏನ್ ಮಾಡಿದ್ರು? ಇಸ್ರೇಲರನ್ನ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿಕೊಟ್ಟರು. ಇದರ ಅರ್ಥ, ನಮ್ಮ ದರ್ಶನ ಕೊಟ್ಟಾಗ ನಾವು ಕೂಡ ತಪ್ಪಿ ಹೋದಾಗ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋದರೆ ಫಿಲಿಷ್ಟಿಯರ್ ಅಂದ್ರೆ ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ. ಅಲ್ಲಿ ಹೊಡೆದಾಟ, ಬಡದಾಟ, ಕೊಲೆ, ವ್ಯಭಿಚಾರ, ಮದ್ಯಪಾನ, ಧೂಮಪಾನ, ಕೋರ್ಟು ಕಚೇರಿ, ಜೈಲು ಅಥವಾ ದೊಡ್ಡ ದೊಡ್ಡ ಶಿಕ್ಷೆಗಳಿಗೂ ಕೂಡ ಒಳಗಾಗುವಂಥದ್ದು ಆಗಬಹುದು. ಅಂದರೆ 10 ದಶಾಜ್ಞೆಗಳಿಗೆ ವಿರೋಧವಾಗಿ ನಡೆಯುವಾಗ. ಮುಂದೆ ಮಹಾಸಂಹಾರವಾಯಿತು. ಇಸ್ರೇಲರಲ್ಲಿ 30,000 ಕಾಲಾಳುಗಳು ಮಡಿದರು. ನೋಡಿ, ಇಲ್ಲಿ ಮುಂದೆ ನಾವು ಹಿಂದೆ ನೋಡಿದರಲ್ಲಿ ಎಷ್ಟು 1,000 ಜನ ಹೋದ್ರು. ಇಲ್ಲಿ ನೋಡುವಾಗ ಮತ್ತೆ 30,000 ಜನಗಳು ಇಸ್ರೇಲರಲ್ಲಿ ಸತ್ರು. ನೋಡಿ, 2ನೇ ಸಲ ಇದು. 11ನೇ ವಚನ. ದೇವರ ಮಂಜೂಷವು ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಹೊಫ್ನಿ, ಫೀನೆಸ್ ಹತರಾದರು. ನೋಡಿ, ಈ ಪ್ರವಾದಿಯ ಮಕ್ಕಳು ಏನ್ ಮಾಡಿದ್ರು? ನಾವು ಮೊದಲಾಗಿ ಇಲ್ಲಿ ಓದುವಾಗ ಮಂಜೂಷವನ್ನು ತರಿಸಿಕೊಂಡ್ರು, ಕುಣಿದಾಡಿದ್ರು, ಗಜ ಮಾಡಿದ್ರು, ಎಲ್ಲವೂ ಮಾಡಿದ್ರು, ಬಹಳ ಅರ್ಭಟಿಸಿದ್ರು. ಇದು ಫಿಲಿಷ್ಟಿಯರಿಗೆ ಹೆದರಿ ಆಯ್ತು. ಆವಾಗ ಯುದ್ಧದಲ್ಲಿ ಏನಾದರೂ ಕೂಡ ಫಿಲಿಷ್ಟಿಯರು ಜಯಗಳಿಸಿದ್ರು. ಇಲ್ಲಿ ನೋಡುವಾಗ 30,000 ಕಾಲಾಳುಗಳನ್ನು 2ನೇ ಸಲ ಕೂಡ ಹೊಡೆದು ಹಾಕಿದರು. 10 ಆಜ್ಞೆಗಳು ವೈರಿಗಳ ವಶವಾಯಿತು. ಕಾರಣ ಏನಾದ್ರಲ್ಲಿ? ದೇವರು ಸಂಪೂರ್ಣವಾಗಿ ಇಸ್ರೇಲರಿಗೆ ಬೆನ್ನು ಹಾಕಿ ನಿಂತರು. ಹಾಗೆ ಇವತ್ತು ಅನೇಕರು ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ನಾನಾ ತರದ ಸಾವು, ಸಂಕಟ, ದುಃಖಗಳು ಇವತ್ತು ನಾನಾ ರೀತಿಯಲ್ಲಿ ಅಥವಾ ಶತ್ರುಗಳ ಕೈಗೂ ಕೂಡ ಸಿಕ್ಕಿ ಸಾಯಬೇಕಾಗ್ತದೆ. ಬಹಳ ಶಿಕ್ಷೆಯನ್ನ
ಅನುಭವಿಸಬೇಕಾಗ್ತದೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರ ದರ್ಶನವಾದ ಮೇಲೆ, ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆಯಾದ ಮೇಲೆ ದಯವಿಟ್ಟು ಹಿಂದಿನ ವಿಚಾರಕ್ಕೆ ಹೋಗಬಾರದು. ಮಕ್ಕಳನ್ನು ಗದರಿಸುತ್ತಾ ಎಚ್ಚರಿಸುತ್ತಾ ಸಾಕ್ತಾ ಬರಬೇಕು. ಇಲ್ಲಿ 11ನೇ ವಚನದಲ್ಲಿ ನೋಡುವಾಗ, ಎಲಿಯ ಮಕ್ಕಳಿಗೆ ತಂದೆ ಮೊದಲು ಬುದ್ಧಿವಾದ ಹೇಳಿದ, ಕೇಳಲಿಲ್ಲ. ಆಮೇಲೆ ಮಕ್ಕಳನ್ನು ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ. ಆ ಪ್ರವಾದಿಯ ಮಕ್ಕಳಾದ ಎರಡು ಗಂಡು ಮಕ್ಕಳೇ ಇದ್ದಿದ್ದು, ಸಂಪೂರ್ಣ ಅಲ್ಲಿ ಸತ್ತು ಹೋದರ ಯುದ್ಧದಲ್ಲಿ ಕೊಂದು ಹಾಕಿದರು. ಹಾಗೆ ಇವತ್ತು ಅನೇಕರು ಮಕ್ಕಳನ್ನು ಕೂಡ ಕಳೆದುಕೊಳ್ಳುವುದು ಇದುವೇ ಪರಿಸ್ಥಿತಿಯಾಗಿದೆ. ದೇವರನ್ನ ಸ್ತೋತ್ರವಾಗಲಿ. ದೇವರಿಗೆ ವಿರುದ್ಧವಾಗಿ ಬರುವಾಗ ಇವತ್ತು ಹಾಗಾದ್ರೆ ದೇವರನ್ನು ಅರಿಯದವರಲ್ಲಿ ಕೂಡ ಈ ರೀತಿ ಸಾಯ್ತಾರಲ್ಲ ಅಂತ ಹೇಳುವಾಗ, ಹೌದು, ಅವರಿಗೆ ಗೊತ್ತಿಲ್ಲ, ದೇವರವರನ್ನು ಕೈ ಬಿಟ್ಟಿದ್ದಾರೆ, ದೇವರನ್ನು ಅವರಿಗೆ ತಿಳಿಪಡಿಸಲಿಲ್ಲ. ಆದ್ರೆ ಈ ಶಿಕ್ಷೆ ಯಾಕೆ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮಗೆ ಹಾಗೆ ಅಲ್ಲ, ದೇವರು ದರ್ಶನ ಕೊಟ್ಟಿದ್ದಾರೆ. ದೇವರು ಯಾರೆಂಬುದು ಸರ್ವ ಸೃಷ್ಟಿಗತನದ ಭಗವಂತ ಪರಮಾತ್ಮ ಯೇಸು ಅಲ್ಲಾಹ್ ಅಕ್ಬರ್ ಯಾರೆಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಮತ್ತು ಬೇರೆ ಹೆಸರುಗಳು, ಬಹಳಷ್ಟು ಹೆಸರುಗಳಿವೆ ದೇವರುಗಳಿಗೆ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಅದು ಹಿಂದೆ ತಿಳಿಸಿದ್ದೇನೆ ದೇವರ ನಾಮದಲ್ಲಿ. ಹಾಗೆ ಇವತ್ತು ನಮಗೆ ದರ್ಶನವನ್ನ ಕೊಟ್ಟಿದ್ದಾರೆ, ತಿಳಿಯಪಡಿಸಿದ್ದಾರೆ. ಆಗ ನಮ್ಗೆ ಯಾಕೆ ಶಿಕ್ಷೆ ಅಂತೇಳಿ ಅರ್ಥವಾಗ್ತಿದೆ. ಆದ್ದರಿಂದ ನಾವು ಬಹಳ ಎಚ್ಚರಗೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ 12ರಿಂದ 14ರವರೆಗೆ ಓದಿಕೊಳ್ಳೋಣ. 1 ಸಮುವೇಲ 4:12ರಿಂದ 14. ಅದೇ ದಿವಸ ಒಬ್ಬ ಬೆನ್ಯಾಮೀನನು ರಣರಂಗದಲ್ಲಿ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದುದನ್ನು ತಿಳಿಸಲಾಗಿ ಜನರೆಲ್ಲ ಗೋಳಾಡತೊಡಗಿದರು. ಅಲ್ಲಿಂದ ನೋಡಿ, ಒಬ್ಬ ಬಂದು ಬಾಕಿದ ಇಸ್ರಾಯೇಲರಿಗೆ ಹೇಳಿದ್ರು, ಮಂಜೂಷ ಫಿಲಿಷ್ಟಿಯರ ವಶವಾಯ್ತು, ಎಲಿಯ ಪ್ರವಾದಿಯ ಮಕ್ಕಳು ಏನ್ ಮಾಡಿದ್ರು, ಅಲ್ಲಿ ಸತ್ತು ಹೋದ್ರು ಅಂತೇಳಿ ತಲೆ ಮೇಲೆ ಮಣ್ಣು ಕೆದಿರ್ಕೊಂಡು ಆ ಜನಗಳೆಲ್ಲ ಬರೀ ಗೋಳಾಡಿದ್ರು. ಅಯ್ಯೋ, ಹೀಗಾಯ್ತಲ್ಲಪ್ಪ, ನಾವು ಸೋತು ಹೋಗ್ಬಿಟ್ಟವಲ್ಲ ಅಂತ ಹೇಳುವಂತದ್ದು. ಅಲ್ಲಿಂದ ಮುಂದೆ ದೇವರ ಮಂಜೂಷವೇನಾಯ್ತು ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿಯಲ್ಲಿ ಹಸೀನನಾಗಿದ್ದ ದಾರಿಯನ್ನು ನೋಡುತ್ತಿದ್ದ ಏಲಿಯು ಆ ದುಃಖ ಧ್ವನಿಯನ್ನು ಕೇಳಿ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನ ತಿಳಿಸಿದನು. ಆಗ ಎಲಿಯ ಪ್ರವಾದಿ ಕೇಳ್ತಾನೆ, ದೇವರ ಮಂಜೂಷ ಏನಾಯ್ತು ಅಂತೇಳಿ ಕೇಳುವಾಗ ಈ ಮನುಷ್ಯ ಹೇಳ್ತಾನೆ, ಮಂಜೂಷ ಅವರ ವಶವಾಯ್ತು, ನಿನ್ನ ಮಕ್ಕಳು ಕೂಡ ಅಲ್ಲಿ ಸತ್ರು ಅಂತೇಳಿ. ಮುಂದೆ ಓದೋಣ. 15. ಏಲಿಯು 98 ವರ್ಷ. ನೋಡಿ, ಅವನಿಗೆ ಎಷ್ಟು ವರ್ಷ ಆಗ? 98 ವರ್ಷದವನು. ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು. ಆ ಮನುಷ್ಯನು ಏಲಿಗೆ, ನಾನು ರಣರಂಗದಲ್ಲಿ ಇದ್ದವನು, ಈ ಹೊತ್ತೆ ಅಲ್ಲಿಂದ ಓಡಿ ಬಂದೆನು ಅನ್ನಲು ಏಲಿಯು ಅವನನ್ನು, ನನ್ನ ಮಗನೇ, ವರ್ತಮಾನವೇನು ಎಂದು ಕೇಳಿದನು. ಅವನು ಏಲಿಗೆ, ಇಸ್ರಾಯೇಲರು ಫಿಲಿಷ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾಸಂಹಾರವಾಯಿತು, ನಿನ್ನ 2 ಮಕ್ಕಳಾದ ಹೊಫ್ನಿ ಫೀನೆಹಾಸ ದಾಸರು ಸತ್ತರು, ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ನೋಡಿ, ಏನಾಯ್ತು ಅಂತ ಕೇಳುವಾಗ ಏಲಿಗೆ ಹೇಳ್ತಾನೆ, ಮಂಜೂಷ ಅವರ ಶತ್ರುವಾಯಿತು, ಇಸ್ರಾಯೇಲರವರಿಗೆ ಬೆನ್ನು ತೋರಿಸಿದ್ರು, ಅವರು ಗೆದ್ರು, ನಿನ್ನ ಮಕ್ಕಳು ಸತ್ತು ಹೋದ್ರು ಅಂತೇಳಿ. 18ನೇ ವಚನ. ಮುದುಕನು ಸ್ಥೂಲಕಾಯಕನಾದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಿನ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲರನ್ನು 40 ವರ್ಷ ಪಾಲಿಸಿದನು. ನೋಡಿ, ಮಂಜೂಷ ಹೋಯ್ತು, ಇವರ 2 ಮಕ್ಕಳು ಕೂಡ ಅಲ್ಲಿ ಸತ್ರು. ಕಾರಣ, ಇವನು ಸರಿಯಾಗಿ ಮಕ್ಕಳನ್ನ ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ, ಮೊದಲು ಹೇಳಿದ ಮಾತ ಮಕ್ಕಳು ಕೇಳಲಿಲ್ಲ. ಕಡೆಗೆ ಏಲಿ ಏನ್ ಮಾಡ್ದ, ಇವರು ಸಮಯ ತಿಳಿಸಿದಾಗ ದೇವರು ಕಂಡಾಗೆ ಮಾಡ್ಲಿ ಅಂತ ಗರ್ವಹಂಕಾರದಲ್ಲಿ ಮಾತನಾಡಿದ. ಹಾಗೆ ಇವತ್ತು ಇದನ್ನು ಹಿಂದೆ ತಿಳಿಸಿದ ಹಾಗೆ ಇವತ್ತು ಹಿರಿಯರನ್ನು ಆರಿಸಿಕೊಂಡಾಗ ಗರ್ವಹಂಕಾರ ಮಾತಾಡಬಾರದು. ದೇವರ ವಿಷಯದಲ್ಲಿ ಮಕ್ಕಳನ್ನು ಯಾರೇ ಆಗ್ಲಿ ಗದರಿಸಬೇಕು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಚ್ಚರಿಸಲೇಬೇಕು 20 ವರ್ಷದವರೆಗೆ. ಆಮೇಲೆ ಮಾತು ಕೇಳದ ಹೋದ್ರೆ ಖಂಡಿತವಾಗಿ, ಹಿಂದೆ ಇಸ್ರಾಯೇಲರಲ್ಲಿ ಕೂಡ ದೇವರ ಅರಣ್ಯಕಾಂಡದಲ್ಲಿ ಕೂಡ ನಾವು ಇದನ್ನ ಧರ್ಮೋಪದೇಶಕಾಂಡದಲ್ಲಿ ಕೂಡ ಓದಿಕೊಂಡಿದ್ದೇವೆ. 20 ವರ್ಷದಿಂದ ಮೇಲ್ಪಟ್ಟವರು ಅವರ ಶವಗಳು ಅರಣ್ಯದಲ್ಲಿ ಬೀಳು ಎಂಬುದಾಗಿ ಶಾಪ ಕೊಟ್ಟರು ಮೋಶೆ ಮುಖಾಂತರ. ಅದೇ ರೀತಿ ಇವತ್ತು 20 ವರ್ಷದವರೆಗೆ ತಂದೆ ತಾಯಿಗಳು ಮಕ್ಕಳನ್ನು ಅವರ ವಯಸ್ಸಿಗೆ ತಕ್ಕಾದ ಬುದ್ಧಿವಾದ ಹೇಳಿ ತಿಳಿಸ್ತಾ ಬರಬೇಕು. ತಿಳಿಸ್ತಾ ಬರದಿದ್ರೆ ಲೋಕದ ವಿಷಯಕ್ಕೆ, ನನ್ನ ಮಕ್ಕಳು ಒಬ್ಬನೇ ಮಗ ಒಬ್ಬಳೇ ಮಗಳು, ಹಾಗೆ ಹೀಗೆ, ಅವರಾಗಿ ಆಗ್ಬಾರ್ದು ಇವರಾಗಿ ಆಗ್ಬಾರ್ದು ಅಂತೇಳಿ ದೇವರ ವಾಕ್ಯಕ್ಕೆ ಇವರು ಯಾವುದೇ ರೀತಿಯಲ್ಲಿ ವಿರುದ್ಧವಾಗಿ ನಡೆಸಿದರೆ ಆ ಮಕ್ಕಳಿಗೂ ಶಿಕ್ಷೆ, ಮಕ್ಕಳಿಗೆ ಬರುವಂತಹ ಶಿಕ್ಷೆಯನ್ನ ಕಣ್ಣಾರೆ ಕಾಣಬೇಕಾಗ್ತದೆ, ಕಣ್ಣೀರು ಹಾಕಬೇಕಾಗ್ತದೆ. ಒಂದು ವೇಳೆ ತಂದೆ ತಾಯಿ ಸರಿಯಾಗಿ ನಡೆಸಿಕೊಂಡು ಬಂದಾಗ
ಅವರು ಕೇಳದಿದ್ದರೆ 20 ವರ್ಷದ ಮೇಲ್ಪಟ್ಟು ಅವರೇ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದು ದೇವರ ಮಾತಾಗಿದೆ. ನಾನು ನಿಮಗೆ ಶಾಪವನ್ನ ಕೊಡುತ್ತಾ ಇಲ್ಲ. ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲಾಹ್ ಅಕ್ಬರ್ನ ಮಾತನ್ನ ನಾನು ತಿಳಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತಿದು ಪ್ರತಿ ಒಂದು ಕಣ್ಣು ಮುಂದೆ ಕಾಣ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿ ಇರಬೇಕು. ಆಗಲೇ ಅವರ ಸರ್ವನಾಶಕ್ಕೆ ಏನಾಯ್ತು? ಕಾರಣವಾಯಿತು. ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದಾಗ ಗದರಿಸಬೇಕು, ಎಚ್ಚರಿಸಬೇಕು. ಎಲಿಯನಾಗಿ ಗರ್ವ ಅಹಂಕಾರ ಮಾತಾಡಬಾರದು. ಇವತ್ತು ಒಬ್ಬೊಬ್ಬರಿಗೆ ನೋಡಪ್ಪ ನಿನ್ನ ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರೆ, ಮಾತು ಕೇಳೋದಿಲ್ಲ ಅಂತ ಹೇಳಿದಾಗ ಒಬ್ಬೊಬ್ರು ಅಯ್ಯೋ ಅವರ ಪ್ರಾಯ, ಅವರಿಗೆ ಇಷ್ಟ ಆಯ್ತು, ಅವ್ರು ಹೇಳಿದಾಗೆ ಮಾಡ್ತಾರೆ, ಇನ್ನು ಮುಂದೆ ಮಾಡಕ್ಕಾಗ್ತದ ಅಂತ ಸಮಯ ಬರ್ತದೆ ಇಲ್ವೋ ಗೊತ್ತಿಲ್ಲ. ಯೌವನಸ್ಥರು ಪ್ರಾಯದ ಮಕ್ಕಳು ಅಂತೇಳಿ ಕೆಲವರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕಡೆಗೆ ಶಿಕ್ಷೆ ಅನುಭವಿಸಿಕೊಂಡು ಅಯ್ಯೋ ಅಂತೇಳಿ ಕಣ್ಣೀರು ಹಾಕೊಂಡು ಕೂತ್ಕೊಳ್ಬೇಕಾಗ್ತದೆ ತಂದೆ ತಾಯಿಯಂದಿರು. ಇದು ಬಹಳ ಎಚ್ಚರವಿರಬೇಕು. ಹಾಗೆ ದೇವರು ಎಲ್ಲಾ ಸಮಯದಲ್ಲಿ ಪಾಪಗಳನ್ನ ಕ್ಷಮಿಸೋನು ಅಲ್ಲ. ಅದಕ್ಕೂ ಒಂದು ಸಮಯವಿದೆ. ಆ ಸಮಯದವರೆಗೆ ಮಾತ್ರ ದೇವರು ಖಂಡಿತವಾಗಿ ಕಠಿಣವಾಗಿ ಯಾರ ಮುಖಾಂತರ ತಿಳಿಸ್ಬೇಕೋ ಅವರ ಮುಖಾಂತರ ಮಾತ್ರ ತಿಳಿಸ್ತಾನೆ. ದೇವರಿಂದ ಆಶೀರ್ವಾದ ಹೊಂದಿದಂಥವರು ಮಾತ್ರ ಇದನ್ನ ಖಂಡಿತ ಪೆಟ್ಟು 1 ತುಂಡು 2 ಮರಣ ಶಾಪ 2 ತಿಳಿಸ್ತಾ ಹೋಗ್ತಾರೆ. ಹಾಗೂ ಜೀವ ಮತ್ತು ಆಶೀರ್ವಾದವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಖಂಡಿತವಾಗಿ ಸುಳ್ಳು ಬೋಧಕರು ಜೀವನಕ್ಕಾಗಿ ಬಂದವರು ಖಂಡಿತ ತಿಳಿಸುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರ. ತಂದೆ ತಾಯಿಗಳು ಹಿರಿಯರು ಕೂಡ ಗರ್ವ ಅಹಂಕಾರ ಮಾತಾಡಬಾರದು. ದೇವರಿಂದ ಆಯ್ಕೆಗೊಂಡವರು ಕೂಡ ಗರ್ವ ಅಹಂಕಾರ ಮಾತಾಡಬಾರದು. ದೇವರ ಮಾತಿಗೆ ವಿಧೇಯರಾಗಬೇಕು. ಅದೇ ರೀತಿ ಇತರರನ್ನು ಮಕ್ಕಳನ್ನು ಗದರಿಸುತ್ತಾ ಎಚ್ಚರಿಸುತ್ತಾ ಬರಬೇಕು. ಇಲ್ಲೇ ಇದ್ರೆ ಖಂಡಿತವಾಗಿ ಶಿಕ್ಷೆ ತಪ್ಪುವುದಲ್ಲ. ಇದು ಇವತ್ತು ಕೂಡ ನಡೆಯುತ್ತಾ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿಯಾಗಿ ಬಹಳ ಚೆನ್ನಾಗಿ ಎಚ್ಚರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿರುವುದಾದರೆ ಸರಿಪಡಿಸಿಕೊಂಡು ಮಕ್ಕಳನ್ನು ಚೆನ್ನಾಗಿ ನಿಮ್ಮ ವಾಕ್ಯಗಳನ್ನ ತಿಳಿಸಿ ಅವರನ್ನು ಬಲಪಡಿಸಿ ಆ ವಾಕ್ಯಕ್ಕೆ ವಿಧೇಯರಾಗುವಂತೆ ಸಾಕುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಆ ತಂದೆ ತಾಯಿಗಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರೆಲ್ಲರೂ ಇತರರಿಗೆ ನಿಮ್ಮ ಪರವಾಗಿ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.